ಮೆಡಿಕಲ್ ಶಾಪ್ನ ಮಾಲೀಕನೊಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದಂತ ಘಟನೆ ಚನ್ನಗಿರಿಯಲ್ಲಿ ವರದಿಯಾಗಿತ್ತು। ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ದಾವಣಗೆರೆಯ ಚನ್ನಗಿರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ। ಅತ್ಯಾಚಾರಿಯನ್ನ ನೇಣಿಗೇರಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ। 30ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅಮ್ಜದ್ ಎಂಬಾತ ಅತ್ಯಾಚಾರ ಎಸಗಿದ್ದ। ಶಾಲಾ ವಿದ್ಯಾರ್ಥಿನಿಯರ ಮೇಲೂ ಕೂಡ ವಿಕೃತಿ ಮೆರೆದಿದ್ದ ಕಾಮುಕ। ದಾವಣಗೆರೆಯ ಚನ್ನಗಿರಿ ನಗರವನ್ನು ಬಂದ್ ಮಾಡಿ ಸದ್ಯ ಪ್ರತಿಭಟನೆ ಆಗ್ತಾ ಇದೆ। ಹಿಂದೂ ಪರ ಸಂಘಟನೆ ಚನ್ನಗಿರಿ ವಕೀಲರ ಸಂಘ ಇದಕ್ಕೆ ಸಾಥ್ ಕೊಟ್ಟಿದೆ। ಈ ಪ್ರತಿಭಟನೆಗೆ ಕೋರ್ಟ್ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ ವಕೀಲರು। ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು ಅಂತ ವಕೀಲರು ಒತ್ತಾಯಿಸ್ತಾ ಇದ್ದಾರೆ। ಈತನೇ ಅಮ್ಜದ್, ಈತನ ಮೊಬೈಲ್ನಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವಂಥ ವಿಡಿಯೋ ಪತ್ತೆಯಾಗಿತ್ತು। ಇದನ್ನು ಖಂಡಿಸಿ ಅತ್ಯಾಚಾರಿಯನ್ನು ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಚನ್ನಗಿರಿ ಬಂದ್ ಮಾಡಿ ಪ್ರತಿಭಟನೆ ನಡೀತಾ ಇದೆ। ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಸಂಘಟನೆಗಳು ಸಹ ನಾವು ವಕೀಲರ ಸಂಘದಿಂದ ನಾವೆಲ್ಲ ವಕೀಲರುಗಳು ಸಹ ಅವರಿಗೆ ಬೆಂಬಲವನ್ನು ನೀಡ್ತೀವಿ। ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ಎಲ್ಲೂ ನಡೀಬಾರ್ದು ಅನ್ನೋದು ನಮ್ಮ ಉದ್ದೇಶ। ಮತ್ತು ಅವ್ರಿಗೆ ಏನು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲ ವಕೀಲರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಹ ಅವರಿಗೆ ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ನ್ಯಾಯಾಲಯವನ್ನು ಬಹಿಷ್ಕರಿಸಿ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದೀವಿ। ಅದನ್ನು ನಾವು ತೀರ್ಮಾನ ತಗೊಂಡಿದ್ದೀವಿ। ಯಾರೂ ಸಹ ಅವ್ರ ಬಗ್ಗೆ ವಕಾಲತ್ ಆಗಬಾರ್ದು। ಇಲ್ಲಿ ಅವ್ರು ನಮ್ಮ ಸಂಘದಿಂದ ಚನ್ನಗಿರಿಯಲ್ಲಿ ಅವ್ರು ಬೇರೆ ಕಡೆಯಿಂದ ಬಂದು ಹಾಕೋಣದಾದ್ರೆ ಅವ್ರು ವಕೀಲರು ಸಂಬಂಧಪಟ್ಟಿದ್ದು ಅವ್ರ ಸಂಘದಲ್ಲಿ ಎಲ್ಲ ಯಾರೇ ವಕೀಲರಾಗಿರಲಿ ಎಲ್ಲರಿಗೂ ಒಂದೇ। ಹಾಗಾಗಿ ನಾವು ಅವ್ರಿಗೇನು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ। ಎಲ್ಲ ಅವನಿಗೆ ಗಲ್ಲಿ ಶಿಕ್ಷೆನೇ ಆಗಬೇಕು। ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।